ಈ ಜ್ಯೂಸ್ ಕುಡಿತಾ ಇದ್ದರೆ ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಜ್ಯೂಸ್ ಕುಡಿತಿದ್ವನೋ ಹೇಳುವಂಥ ಫೀಲಿಂಗ್ ಬಂತು. ಯಾಕೆ ಅಂದರೆ ಇದರ ರುಚಿನೇ ಅಷ್ಟು ಅದ್ಭುತವಾಗಿರ್ತು. ಸಬ್ಜಾ ಸೀಡ್ಸ್, ಕಾಮ ಕಸ್ತೂರಿ ಬೀಜ, ತಂಪನ ಬೀಜ, ಬೆಸಿಲ್ ಸೀಡ್ಸ್ ಹೇಳ್ತೀವಲ್ಲಿ ಅದರ ಜ್ಯೂಸು. ನಾನೊಂದು ಪೌಡರ್ ಹೇಳ್ತೆ, ಅದನ್ನ ನೀವು ಮನೇಲಿ ಮಾಡಿಟ್ಕೊಂಡ್ರೆ ಯಾರು ನೆಂಟರು ಬಂದರೆ ಅಥವಾ ನಿಂಗೋಕೆ ಕುಡಿಯೋ ಅನಿಸಿದಾಗ 2 ನಿಮಿಷದಲ್ಲಿ ಆ ಜ್ಯೂಸ್ ಮಾಡ್ಕೊಂಡು ಕುಡಿಲಕ್ಕು. ಅದ್ರ ಜೊತೆಗೆ ಒಂದು ಮನೆ ಮದ್ದನ್ನು ಸಹ ಹೇಳ್ಕೊಡ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕನೂ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಮೊದಲಿಗೆ ಮಿಕ್ಸಿ ಜಾರಲ್ಲಿ 10 ರಿಂದ 12 ಗೋಡಂಬಿ. ನಾನಿಲ್ಲಿ 2 ಜನರಿಗೋಸ್ಕರ ಜ್ಯೂಸ್ ಮಾಡ್ತಾ ಇದ್ದದ್ರಿಂದ 10 ರಿಂದ 12 ಗೋಡಂಬಿ ಸಾಕಾಗ್ತು. 3 ಹಸಿರು ಯಾಲಕ್ಕಿ. ಹಸಿರು ಯಾಲಕ್ಕಿ ಇಲ್ಲೇ ಅಂದರೆ ಮಾಮೂಲಿ ಯಾಲಕ್ಕಿನೂ ಕೂಡ ಹಾಕ್ಲಕ್ಕು. ಆದರೆ ಯಾವುದೇ ಒಂದು ಸ್ವೀಟ್ ಮಾಡಲಿ, ಎಂಥ ಒಂದು ಜ್ಯೂಸ್ ಮಾಡಿದ್ರೂ ಕೂಡ ಈ ಹಸಿರು ಯಾಲಕ್ಕಿ ಹಾಕೋದ್ರಿಂದ ಅದರ ಘಮನೇ ಬೇರೆ, ತುಂಬಾ ಚಲೋ ಆಗ್ತು. ನೋಡಿ, ನಿಂಗೋ ಏನಾದರೂ ಜಾಸ್ತಿ ದಿನ ಈ ಪೌಡ್ರ್ ಮಾಡಿ ಇಟ್ಕತ್ರಿ ಹೇಳಾದರೆ ಗೋಡಂಬಿನ ಸ್ವಲ್ಪ ಬಿಸಿ ಮಾಡಿ ತಣದ ಮೇಲೆ ಹಾಕಿ ಇದ್ರ ಜೊತೆಗೆ ನಾನು ಕಾಳು ಮೆಣಸು ಹಾಕಿದ್ದೆ. ಕಾಳು ಮೆಣಸು ಬಾಯಾರಿಕೆ ನೀಗಿಸ್ತು ಮತ್ತು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದು ನಿಂಗೋಕ್ಕೆಲ್ಲ ಗೊತ್ತೇ ಇದ್ದು. ಈಗ ನಾನು ಕಲ್ ಸಕ್ಕರೆ ತಗೋತಿದ್ದೆ. ಕಲ್ ಸಕ್ಕರೆ ಇಷ್ಟ ಇಲ್ಲ ಅಂದರೆ ನೀವು ಮಾಮೂಲಿ ಸಕ್ಕರೆ ಕೂಡ ತಗೊಳ್ಳಕು. ಇದನ್ನು ಈಗ ನೈಸ್ ಪೌಡ್ರ್ ಮಾಡೋ, ಒಂದು ಸ್ವಲ್ಪ ಕೂಡ ತರಿಪ್ಲಿಲ್ಲ, ನೈಸ್ ಪೌಡ್ರ್ ಆಯಿತು. ನಾನು ಮೊದಲೇ ಅರ್ಧ ಗಂಟೆ ಮುಂಚೆ ಕಾಮ ಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೆ. ನೋಡಿ, ಇದು ಈ ಥರ ಇರ್ತು ಸಬ್ಜಾ ಸೀಡ್ಸ್ ಅಂದರೆ. ಚಿಯಾ ಸೀಡ್ಸ್ ಅಂದರೆ ಸ್ವಲ್ಪ ಬೇರೆ, ಅದಕ್ಕೆ ಮತ್ತು ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇದ್ದು. ಈಗ ಅರ್ಧ ಗಂಟೆ ನಂತರ ಸಬ್ಜಾ ಸೀಡ್ಸ್ ಎಲ್ಲ ಅರಳಿದ್ದು ಒಂದು ಪಾತ್ರೆಯಲ್ಲಿ ನಿಂಗೋಕೆ ಎಷ್ಟು ಜ್ಯೂಸ್ ಮಾಡವೋ ಅಷ್ಟು ನೀರನ್ನು ಹಾಯ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕಿದ್ದೆ. 4 ರಿಂದ 5 ಸ್ಪೂನ್ ಅಪ್ಪಷ್ಟು ಈ ಸಬ್ಜಾ ಸೀಡ್ಸನ್ನು ಹಾಕಿ. ಇದಕ್ಕೂ ಬೇಕಾದ್ರೆ ಜಾಸ್ತಿನೂ ಹಾಕೊಳ್ಳೋಡಿಲ್ಲ, ಆದರೆ ತಿಕ್ನೆಸ್ ಜಾಸ್ತಿ ಆಗ್ತು. ಇಷ್ಟು ಇದ್ದರೆ ಸರಿ ಆಗ್ತು. ಮತ್ತು ನನಗೂ ಆ ಮಾಡಿದ ಪೌಡ್ರು ಸಹ ಹಾಕೋದಿದ್ದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಮೊದಲೇ ಮಾಡ್ಕೊಂಡಿಟ್ಟ ಈ ಗೋಡಂಬಿ ಪೌಡ್ರನ್ನು ಹಾಕಿ ಚೆನ್ನಾಗಿ ಕಲ್ಕೊ. ನಿಂಗೋಕೆ ಎಷ್ಟು ಬೇಕೋ ಅಷ್ಟು ಹಾಯ್ಕೊಂಬ್ಲಡ್ಡಿಲ್ಲ, ನಿಂಗಳು ಸ್ವೀಟಿಗೆ ಅನುಗುಣವಾಗಿ ಈ ಗೋಡಂಬಿ ಪೌಡರನ್ನು ಹಾಕಿ. ಇಲ್ಲಿ ಸುಮಾರು ಅಷ್ಟು ಬೇಕಾಗ್ತು ನಾ ಮಾಡಿದ ಅಳತೆಗೆ. ಇದಿಷ್ಟನ್ನು ಸಹ ನಾನು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ. ತುಂಬಾ ರುಚಿಯಾಗಿರ್ತು. ನಿಂಗೋ ಖಂಡಿತ ಇದು ಇಷ್ಟ ಆಗ್ತು. ಒಂದು ವೇಳೆ ನಿಂಗೋಕೆ ಈ ಸಬ್ಜಾ ಸೀಡ್ಸ್ ಹಾಕೋದು ಇಷ್ಟ ಇಲ್ಲೇ ಅಂದರೆ ನಿಂಗೋ ಈ ಸಬ್ಜಾ ಸೀಡ್ಸನ್ನು ಸ್ಕಿಪ್ ಮಾಡಿ ಜಸ್ಟ್ ಈ ಗೋಡಂಬಿ ಪುಡಿ ಅಷ್ಟೇ ಮಾಡಿಟ್ಕೊಂಡಿರ್ತೀರಲ್ಲಿ ಅದರ ಹಾಕಿ ನಿಂಬೆ ರಸ ಹಿಂಡಿ ಕೊಡ್ಲಕ್ಕು. ಲಾಸ್ಟಲ್ಲಿ ನಾನು ಅರ್ಧ ಕಡಿಯಷ್ಟು ಮಾತ್ರ ನಿಂಬೆ ರಸನ ಹಿಂಡಿದ್ದೆ. ಈ ನಾನು ಮಾಡಿದ ಅಳತೆಗೆ ಇಷ್ಟು ಸಾಕಾಗ್ತು. ಇದನ್ನು ನಿಂಗೋ ಸರ್ವ್ ಮಾಡಿ ಎಲ್ಲರಿಗೂ ಇಷ್ಟ ಆಗ್ತು ಮನೇಲಿ. ಮತ್ತು ನಿಂಗೋ ಮಾಡಿ ನಂಗೆ ಹೆಂಗಿದ್ದು ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಈಗ ನಾನೊಂದು ಮನೆ ಮದ್ದನ್ನು ಹೇಳ್ಕೊಡ್ತೆ. ಬನ್ನಿ ಹಾಗಾದರೆ ಮಾಡೋದು ಹೆಂಗೆ ನೋಡುವನ. ನನಗೋ ಸಣ್ಣ ಇರೋಕ್ಕಾದರೆ ಶೀತ, ಥಂಡಿ ಅಥವಾ ರನ್ನಿಂಗ್ ನೋಸ್ ಹೇಳ್ತೀವಲ್ಲಿ ಅದೆಲ್ಲ ಆದರೆ ಸಾಮಾನ್ಯವಾಗಿ ಡಾಕ್ಟ್ರಿದ್ದಲ್ಲಿ ಹೋಗ್ತಿತ್ವೇ ಇಲ್ಲೇ ಯಾವುದಾದ್ರು ಒಂದು ಮನೆ ಮದ್ದು ಕಷಾಯನೋ ಮಾಡ್ಕೊಂಡು ಕುಡಿತಿದ್ದ ಆರಾಮಾಗಿ ಕಡಿಮೆ ಆಗ್ತಿತ್ತು. ಆದರೆ ತೀರಾ ಸಣ್ಣ ಮಕ್ಕಳಿಗೆ ಕಷಾಯ ಹಾಕೊಳ್ಳೋಕ್ಕೂ ಆಗ್ತಿಲ್ಲ. ಆ ಟೈಮಲ್ಲಿ ಈ ಮನೆ ಮದ್ದನ್ನು ಮಾಡಿಕೊಡಿ. ಆಟ ಆಡ್ತಾನೆ ಯಾಕೋ ತಿಂದ್ಕತ್ನ ಥಂಡಿ ವಾಸಿ ಆಗೋದೇ ಗೊತ್ತಾಗ್ತಿಲ್ಲ. ನೋಡಿ, ಕೆಂಪು ಕಲ್ಸಕ್ಕರೆನ ಕುಟ್ಟಿ ಈ ರೀತಿ ಪೌಡ್ರ್ ಮಾಡ್ಕೊಳ್ಳಿ. ತೀರಾ ನೈಸ್ ಸಪ್ಪದು ಬೇಡ, ಇಷ್ಟ ಆದರೆ ಸಾಕು. ಕೆಂಪು ಕಲ್ಸಕ್ಕರೆ ಇಲ್ಲೇ ಅಂದರೆ ಮಾಮೂಲಿ ಕಲ್ಸಕ್ಕರೆ, ಬಿಳಿ ಕಲ್ಸಕ್ಕರೆ ಬತ್ತಲ್ಲಿ ಅದನ್ನು ಸಹ ಉಪಯೋಗಿಸ್ಲಕ್ಕು. ಆದರೆ ಕೆಂಪು ಕಲ್ಸಕ್ಕರೆ ತುಂಬ ಪವರ್ಫುಲ್ ಹೇಳ್ತಾವೆ. ಈಗ ನಾನು 3 ಟೇಬಲ್ ಸ್ಪೂನ್ ನಿಂಬೆ ರಸನ ಒಂದು ಬಂಡಿಯಲ್ಲಿ ಹಾಕಿ ಈ ಕುಟ್ಟು ಪುಡಿ ಮಾಡಿದಂತಹ ಕಲ್ಸಕ್ಕರೆ ಪೌಡರನ್ನು ಹಾಕಿ ತಿರುಗಿಸ್ತಾನೇ ಇರೋ. ಸಿಹಿ ನಿಗಳು ಟೇಸ್ಟಿಗೆ ಅನುಗುಣವಾಗಿ ಹಾಯ್ಕೊಳ್ಳಿ. ಇದು ಒಂದು ನಿಂಬೆಹಣ್ಣು ಪೇಪರ್ಮೆಂಟ್ ಬತ್ತಲ್ಲಿ ಅಷ್ಟರ ಮಟ್ಟಿಗೆ ಇದು ಹುಳಿ ಸಿಹಿ ಇರ್ತು. ನೋಡಿ, ಇಷ್ಟು ನಾನು ಬಿಟ್ಟಿದ್ದೆ, ಬಾಕಿ ಎಲ್ಲವನ್ನು ಸಹ ಹಾಕಿದ್ದೆ. ಈ ರೀತಿಯಾಗಿ ತಿರುಗಿಸ್ತಾನೇ ಇರಿ. ಒಂದು ಅಂಟು ಪಾಕ್ ಬಪ್ಪಲಿವರೆಗೂ ತಿರುಗಿಸ್ತಾ ಇರೋ. ಒಂದು ಸ್ವಲ್ಪ ಪಾಕ್ ಜಾಸ್ತಿ ಆಯಿತು ಅಂದರೆ ಅದು ಜೆಲ್ಲಿ ಥರ ಆಗ್ತು. ಅದನ್ನು ಸಹ ಈಗ ಪೇಪರ್ಮೆಂಟ್ ಥರ ಉಂಡೆ ಕಟ್ಕೊಡ್ಲಕ್ಕು. ಸ್ವಲ್ಪ ದೊಡ್ಡ ಮಕ್ಕಳು ಆದರೆ ಅದನ್ನು ಚೀಪೋಳು ಹೇಳಲಾಗ್ತು. ತೀರಾ ಚಿಕ್ಕ ಮಕ್ಕಳು ಆದರೆ ಇಷ್ಟಿದ್ರೆ ಸಾಕು. ನಾನು ಹೇಳಿದಷ್ಟು ಅಂದರೆ ಬಾಯಲ್ಲಿ ಹಿಂಗೆ ನೆಕ್ಕುಲಕ್ಕಾಗ್ತು. ಹುಳಿ ಸಿಹಿ ಇಪ್ಪದ್ರಿಂದ ಬಾಯಿಗೆ ಚಪ್ಪರಿಸ್ಕೊಂಡು ಹಾಕೋ ನೆಕ್ಕಿಬಿಡ್ತು. ಆರಾಮಾಗಿ ಶೀತ ಗುಣ ಆಗೋದೇ ಗೊತ್ತಾಗ್ತಿಲ್ಲ. ದೊಡ್ಡ ಮಕ್ಕಳು ಸಹ ಇದನ್ನು ತಗೊಳ್ಳಕ್ಕು. ದೊಡ್ಡವರಾದರೆ ಸ್ವಲ್ಪ ಕೆಮ್ಮಿದ್ರೆ ಒಂದು ಕಾಳುಮೆಣಸು ಸಹ ಕುಟ್ಟು ಹಾಕೊಳ್ಳಕ್ಕು. ಕೆಲವರಿಗೆ ಕಾಳುಮೆಣಸು ಹಾಕಿದ್ರೆ ಕಫ ಸ್ವಲ್ಪ ಬಿಗ್ದಂಗೆ ಆಗ್ತು. ಹಾಗಾಗಿ ನಿಂಗೋಕೆ ಆಗ್ತಾ ಇಲ್ಲ ನೋಡ್ಕೊಂಡು ನಿಂಗೋ ತಗೊಳ್ಳಿ. ತಣದ ಮೇಲೆ ಇದು ಜೋನಿ ಬೆಲ್ಲದ ಥರ ಇರ್ತದೆ. ಎಲ್ಲರಿಗೂ ಇದು ತುಂಬ ಯೂಸ್ಫುಲ್ ಆಗ್ತೋಳು ಅನ್ಕತ್ತೆ.
ಇಷ್ಟ ಆದರೆ ನಿಗಳ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.